ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅರ್ನವ ಚಾನಲ್. ನಾವು ಇವತ್ತು ಮಾಡೋಣ ಬಿಸಿಬೇಳೆ ಬಾತ್ನ. ಬೇಕಾದಂತಹ ಸಾಮಗ್ರಿಗಳು: ಈರುಳ್ಳಿ, ಒಂದು ಒಣಮೆಣಸಿನ್ಕಾಯಿ, ಟೊಮೆಟೊ, ಚಿಲ್ಲಿ ಪೌಡರ್, ಬಿಸಿಬೇಳೆ ಬಾತ್ ಪೌಡರ್, ಸಾಸಿವೆ, ಹುಣಸೆ ಹುಳಿ, ಎಣ್ಣೆ, ಒಂದು ಬೌಲ್ ವೆಜಿಟೇಬಲ್ಸ್ ಮತ್ತು ಬೇಳೆ ಮತ್ತು ಅಕ್ಕಿ. ಈಗ ಕುಕ್ಕರ್ನ ಒಲೆ ಮೇಲೆ ಇಡ್ತಾ ಇದ್ದೀನಿ. ನಾನು ಅಕ್ಕಿ ಬೇಳೆನ ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ. ಒಂದು ಬೌಲ್ ಅಕ್ಕಿ ತಗೊಂಡ್ರೆ ಒಂದು ಬೌಲ್ ಬೇಳೆನ ತಗೋಬೇಕು ನೀವು. ಈಗ ಹಾಕ್ತಾ ಇದ್ದೀನಿ. ಮತ್ತು ನಾನು ಈಗ ಒಂದು ಬೌಲ್ ವೆಜಿಟೇಬಲ್ಸಲ್ಲಿ ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆನ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕಿದ್ದೀನಿ. ಈಗ ಅದಕ್ಕೆ ಬೇಕಾದಷ್ಟು ನಾನು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು. ಈಗ 3 ವಿಜಲ್ಸ್ ಕೂಗಿಸಿ ಇಡ್ಕೊತಾ ಇದ್ದೀನಿ. ಈಗ ಎಣ್ಣೆ ಮತ್ತು ಸಾಸಿವೆನ ಇನ್ನೊಂದು ಸಪ್ರೇಟಾಗಿ ಮಾಡ್ತಾ ಇದ್ದೀನಿ, ಒಗ್ಗರಣೆನ. ಈಗ ನಾನು ಈರುಳ್ಳಿನ ಹಾಕ್ತಾ ಇದ್ದೀನಿ. ಅದಕ್ಕೆ ನಾನು ಫ್ರೈ ಮಾಡ್ತೀನಿ ಸ್ವಲ್ಪ ಬಣ್ಣ ಬರೋ ತನಕ. ಈಗ ಅದಕ್ಕೆ ಒಂದು ಒಣಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ತೀನಿ. ಒಂದು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಕೂಡ ನಾನು ಫ್ರೈ ಮಾಡ್ಕೊತೀನಿ ಕ್ಲೀನಾಗಿ. ಚೆನ್ನಾಗಿ ಒಂಬಣ್ಣ ಬಂದ ನಂತರ ನಾನು ಈಗ ನಿಮಗೆ ಖಾರಕ್ಕೆ ತಕ್ಕಷ್ಟು ನೀವು ಚಿಲ್ಲಿ ಪೌಡರ್ನ ಹಾಕೋಬೋದು. ಮತ್ತು ನಾನು ಹುಣಸೆ ಹುಳಿನ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ಈಗ ನಾನು ಬಿಸಿಬೇಳೆ ಬಾತ್ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಅದು ಮಿಕ್ಸ್ ಆದ ನಂತರ ನಾವು ಇಲ್ಲಿ ಕೂಗಿಸಿ ಇಟ್ಕೊಂಡಿರೋ ಅಂತಹ ಬೇಳೆ, ತರಕಾರಿ ಎಲ್ಲನೂ ಹಾಕಿ ಅದನ್ನೆಲ್ಲ ಕ್ಲೀನಾಗಿ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಡ ನಂತರ ನಾನು ಕ್ಲೀನಾಗಿ ಅದೆಲ್ಲನೂ ನಾನೇನು ಒಗ್ಗರಣೆ ಮಾಡ್ಕೊಂಡಿದ್ನೋ ಅದೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕ್ಲೀನಾಗಿ ಮಿಕ್ಸ್ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ನಂತರ ನಾನು ಸೈಡಿಗೆ ಶೇಂಗಾವನ್ನು ಎಣ್ಣೆಲೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಅದರಲ್ಲೇ ಹಾಕಿದರೆ ಅದು ಮೆತ್ತಗಾಗ್ಬಿಡತ್ತೆ ಅಂತ ನಾನು ಸೈಡಲ್ಲಿ ಮಾಡ್ತಾ ಇದ್ದೀನಿ. ನೋಡಿ ಒಂಬಣ್ಣ ಬಂದಿದೆ, ಅದು ಕೂಡ ಕ್ಲೀನಾಗಿ ಕರೆದಿದೆ. ಅದನ್ನು ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಎಲ್ಲ ಆಗಿರೋದಕ್ಕೆ ಬಿಸಿಬೇಳೆ ಬಾತಿಗೆ. ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸವಿಯಲು ಸಿದ್ಧ ರುಚಿಕರವಾದ ಬಿಸಿಬೇಳೆ ಬಾತ್. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್.